ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 39ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಾವು 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟಲ್ಲದೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ನೀವು ವಾಚ್ ಮಾಡಿದ ಮೇಲೆ ತಪ್ಪದೇ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಇರಲಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡೋಣ ಕಲಿಕಾ ಹಾಳೆ 39ರ ಉತ್ತರಗಳನ್ನು. ಇದು ಕಲಿಕಾಂಶ 11ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತದ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ವ್ಯಕ್ತಿಗಳು ಮತ್ತು ಘಟನೆಗಳು ಅಂತ ಕಲಿಕಾಂಶ ಇದೆ. ಕಲಿಕಾಫಲ 11 ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಘಟನೆಗಳನ್ನು ತಾವೇನು ಮಾಡ್ತೀರಪ್ಪ ಅಂದರೆ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು. ಕಲಿಕಾ ಹಾಳೆ 19 ಕರಿನೀರಿನ ಶಿಕ್ಷೆ ನಿಮಗಿದು ಗೊತ್ತೇ ಅಂತ ಇದೆ. ನೋಡೋಣ, ಏನು ಸ್ವಲ್ಪ ವಿವರಣೆ ನೋಡಿ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಕಾಲಾಪಾನಿ ಅಂದರೆ ಕರಿನೀರು ಅಂತ ಕರೀತಾರೆ, ಅಂದರೆ ಇದು ಕರಿನೀರು ಅಲ್ಲ. ಇಲ್ಲಿ ಭಾರತೀಯರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ಚಿತ್ರಹಿಂಸೆ ನೀಡಿ ಕೊಲ್ಲುವ ಶಿಕ್ಷೆಯೇ ಕರಿನೀರಿನ ಶಿಕ್ಷೆ, ಕಾಲಾಪಾನಿ ಶಿಕ್ಷೆ. ಅಂದರೆ ಭಾರತೀಯರಿಗೆ ತಪ್ಪಿಸಿಕೊಳ್ಳಲಾಗದ ಸ್ಥಳದಲ್ಲಿ ಜೈಲಿನಲ್ಲಿ ಶಿಕ್ಷೆ ಕೊಡ್ತಿದ್ರು. ಚಿತ್ರಹಿಂಸೆ ಕೊಡ್ತಕ್ಕಂಥ ಒಂದು ದ್ವೀಪ ಇತ್ತು, ಅಲ್ಲಿ ಸುತ್ತಲೂ ನೀರು ಕಪ್ಪಾದಂತೆ ಭಾಸವಾಗ್ತಿತ್ತು. ಅಂತಹ ಪ್ರದೇಶ ಉಳಿದ ಭೂ ಪ್ರದೇಶಗಳ ಸಂಪರ್ಕ ಹೊಂದಿರದೇ ಇರತಕ್ಕಂಥದ್ದು ಆಳವಾದ ನೀರಿನಿಂದ ಸುತ್ತುವರಿದ ಬಂಗಾಳ ಕೊಲ್ಲಿಯಲ್ಲಿನ ಅಂಡಮಾನ ದ್ವೀಪ ಈ ಸ್ಥಳ ಇತ್ತು. ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಒಟ್ಟು 572 ದ್ವೀಪ ಇದ್ದಾವೆ. 38 ದ್ವೀಪಗಳಲ್ಲಿ ಜನವಸತಿ ಇದೆ. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಬಂದ್ಬಿಟ್ಟು ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಸರಿ ಉತ್ತರ. ಇಲ್ಲಿ ಅಂಡಮಾನ್ ದ್ವೀಪದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ಕಾಲಾಪಾನಿ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದನ್ನ ಈ ಪ್ಯಾರಾಗ್ರಾಫ್ದಿಂದ ನಿಮಗೆ ಗೊತ್ತಾಗಬೇಕು. ಎರಡನೇ ಪ್ಯಾರಾದಲ್ಲಿ ನೋಡೋಣ. 1858ರಿಂದ ಬ್ರಿಟಿಷರು ಕರಿನೀರಿನ ಶಿಕ್ಷೆಗೆ ಒಳಗಾಗ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸ್ತಿದ್ರು. ನೇರವಾಗಿ ಅವರನ್ನ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ವೈಪರ್ ದ್ವೀಪದಲ್ಲಿ ಅವರನ್ನ ಇಡ್ತಿದ್ರು. 1896ರಲ್ಲಿ ಸೆಲ್ಯುಲರ್ ಸೆರೆಮನೆ ನಿರ್ಮಾಣ ಪ್ರಾರಂಭ ಮಾಡ್ತಾರೆ. 1906ರಲ್ಲಿ ಈ ಸೆಲ್ಯುಲರ್ ಸೆರೆಮನೆ ಪೂರ್ಣ ಆಗ್ತದೆ. ಇದು ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು. ಇದೇ ದ್ವೀಪದಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವದ ಹೊಂದಿದ ಪ್ರದೇಶ ಕೂಡ ಆಗಿತ್ತು ವೈಪರ್ ದ್ವೀಪ. ಸಾವಿರಾರು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಈ ಕಾಲಾಪಾನಿ ಶಿಕ್ಷೆಯನ್ನ ಇದೇ ಜೈಲಿನಲ್ಲಿ ಕೊಟ್ಟಿದ್ರು, ಸೆಲ್ಯುಲರ್ ಸೆರೆಮನೆಯಲ್ಲಿ. ಎಷ್ಟೋ ಮಂದಿ ಮನೆಗೆ ಬರದೆ ಈ ಕರಿನೀರಿನ ಶಿಕ್ಷೆಗೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ಇಲ್ಲಿ ಪ್ರತ್ಯೇಕವಾದ ಸೆಲ್ ಇದ್ದು ಪಕ್ಕದಲ್ಲಿ ಯಾರಿದ್ದಾರೆ ಅಂತ ತಿಳಿಯದಷ್ಟು ಎತ್ತರವಾದ ಗೋಡೆಗಳಿದ್ದವು. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಲ್ಲಿನ ಕಾರಾಗೃಹಕ್ಕೆ ಬೀಗ ಹಾಕದಿದ್ದರೂ ತಪ್ಪಿಸಿಕೊಳ್ಳಲು ಬರ್ತಿರ್ಲಿಲ್ಲ. ಯಾರಾದರೂ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಅವರು ಸತ್ತಂತೆ. ಈ ದ್ವೀಪದ ಸುತ್ತಲೂ ಸಮುದ್ರ ಇತ್ತು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಮೊಸಳೆಗಳಿದ್ದವು. ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋದರೆ ಅಲ್ಲಿ ಜಾರವ ಅಂತಕ್ಕಂಥ ಒಂದು ನರಭಕ್ಷಕ ಜನಾಂಗ ಇತ್ತು, ಅವರು ಮನುಷ್ಯರನ್ನೇ ಬೇಟೆಯಾಡಿ ಕೊಲ್ತಿದ್ರು. ಅಂದರೆ ಈ ಸೆಲ್ಯುಲರ್ ಸೆರೆಮನೆಯ ಸುತ್ತಲೂ ಹೇಗಿತ್ತು ಅನ್ನೋದನ್ನ ವಿಶೇಷತೆಯನ್ನ ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿದ್ದಾರೆ. ಮುಂದೆ ನೋಡ್ರಿ, ಈ ಸೆರೆಮನೆ ಭಾರತೀಯರ ಮೇಲೆ ಬ್ರಿಟಿಷರು ನಡೆಸಿರ್ತಕ್ಕಂಥ ಸಾಕಷ್ಟು ಹಿಂಸಾಚಾರಕ್ಕೆ ಸಾಕ್ಷಿ ಆಗಿದೆ. ಈ ಶಿಕ್ಷೆ ಅನುಭವಿಸಿದ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್, ಭುಕ್ತೇಶ್ವರ ದತ್ತ, ಭಾಯಿ ಪ್ರೇಮಾನಂದ, ಸಚೀಂದ್ರನಾಥ್ ಸಲ್ಯಾನ್, ಬಾಬ್ರಾವ್ ಸಾವರ್ಕರ್, ಬರೀಂದ್ರ ಕುಮಾರ್ ಘೋಷ್ ಮತ್ತು ಇತರರು ಈ ಸೆರೆಮನೆಯಲ್ಲಿ ಶಿಕ್ಷೆಯನ್ನ ಪಡೆದಿರ್ತಕ್ಕಂಥವ್ರು. ನೋಡಿ, ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಪಡೆದ ಪ್ರದೇಶ ಅಂಡಮಾನ್ ದ್ವೀಪವೇ ಆಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಇದನ್ನ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಪ್ರಧಾನಿ ಆಗಿದ್ರು. ಸೊ ಈ ತರನಾಗಿ ಐತಿಹಾಸಿಕವಾಗಿ ಕೂಡ ಈ ಅಂಡಮಾನ್ ದ್ವೀಪ ಪ್ರಾಮುಖ್ಯತೆ ಹೊಂದಿದೆ ಅಂತಕ್ಕದ್ದನ್ನ ಬರೀಬಹುದು. ಇದನ್ನು ಕೇಳಿದ ನಂತರ ಕ್ವಶನ್ಗಳಿಗೆ ತುಂಬಾ ಸರಳವಾಗಿ ತಾವು ಆನ್ಸರ್ಸ್ಗಳನ್ನ ಕೊಡ್ತೀರಿ. ಕಾಲಾಪಾನಿ ಅಂದ್ರೆ ಏನಂತ ಕೊಟ್ಟಿದ್ದಾರೆ, ಕಪ್ಪಾದ ನೀರು. ಅಲ್ಲಿ ನಿಮಗೆ ಕರಿನೀರು ಅಂತ ಏನ್ ಮಾಡಿದ್ದಾರೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಕರಿನೀರು ಅಥವಾ ಕಪ್ಪಾದ ನೀರು ಅಂತ ಬರೀಬಹುದು. ಸೆಲ್ಯುಲರ್ ಸೆರೆಮನೆ ಭಾರತದ ಡ್ಯಾಶ್ ದ್ವೀಪದಲ್ಲಿದೆ ಅಂತ ಕೇಳಿದ್ದಾರೆ, ಅದಿರೋದು ಅಂಡಮಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂರನೇದು, ಇಲ್ಲಿ ಡ್ಯಾಶ್ಗಾಗಿ ಹೋರಾಡಿದವರನ್ನು ಹಾಕ್ತಾ ಇದ್ರು.
ಎಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನ ಆ ಜೈಲಿನಲ್ಲಿ ಇಡ್ತಿದ್ರು. 4ನೇದು ಇಂದು ತಪ್ಪು ಮಾಡಿದವರನ್ನ ಡ್ಯಾಶ್ಗೆ ಕಳಿಸ್ತಾರೆ ಅಂತ ಇದೆ. ಸೆರೆಮನೆ ಅಥವಾ ಜೈಲು ಅಂತಕ್ಕಂಥದ್ದು ಸರಿ ಉತ್ತರ. ಕರ್ನಾಟಕದ ಅತಿ ದೊಡ್ಡ ಕಾರಾಗೃಹ ಅಂದರೆ ಜೈಲು ಯಾವುದು ಅಂತ ಕೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಬೆಂಗಳೂರು. ಕಡೆ ಪ್ರಶ್ನೆ ಇತ್ತು, ಅಂಡಮಾನ್ ನಿಕೋಬಾರ್ದಲ್ಲಿ ಎಷ್ಟು ದ್ವೀಪ ಇದ್ದಾವೆ, ಎಷ್ಟು ದ್ವೀಪದಲ್ಲಿ ಜನವಸತಿ ಇದೆ? ಅಂಡಮಾನ್ ನಿಕೋಬಾರ್ನಲ್ಲಿ 572 ದ್ವೀಪ ಇದ್ದಾವೆ. 38 ದ್ವೀಪಗಳಲ್ಲಿ ಜನವಸತಿಗಳನ್ನು ನಾವುಗಳು ಕಾಣ್ತೀವಿ. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಕಾಲಾಪಾನಿ ಶಿಕ್ಷೆಯ ಬಗ್ಗೆ. ಯಾಕಂದ್ರೆ ಈ ಸ್ಥಳದ ಬಗ್ಗೆ ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಬರೀ ಹೇಳ್ತಿದ್ರು ಕಾಲಾಪಾನಿ ಶಿಕ್ಷೆ ಕೊಡ್ತಾರೆ, ಕಾಲಾಪಾನಿ ಶಿಕ್ಷೆ ಕೊಡ್ತಾರೆ, ಎಲ್ಲ ಕಡೆ ಇರಲಿಲ್ಲ ಅದು. ಓಕೆ, ಎಸ್. ಸೊ ಈ ತರನಾಗಿರ್ತಕ್ಕಂಥ ಸೆಲ್ಯುಲರ್ ಸೆರೆಮನೆಯಲ್ಲಿ ಅಂಡಮಾನ್ ದ್ವೀಪದಲ್ಲಿ ಇರ್ತಕ್ಕಂಥವ್ರು ಭಾರತೀಯರಿಗೇನೆ ಹಿಂಸೆಯನ್ನು ಕೊಡಲಿಕ್ಕೆ ಒಂದು ಜೈಲನ್ನು ನಿರ್ಮಾಣವನ್ನು ಮಾಡಿದವರು ಬ್ರಿಟಿಷರು. ಬಹಳಷ್ಟು ಯುವ ಹೋರಾಟಗಾರರು ತಮ್ಮ ಜೀವವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಈ ಸೆರೆಮನೆಯಲ್ಲಿ ಕಳ್ಕೊಂಡ್ರು. ಒಂದು ರೀತಿಯಾಗಿರ್ತಕ್ಕಂಥದ್ದು ಅಲ್ಲಿ ಹೋದರೆ ಸಾಕು, ಮರಳಿ ಬರ್ತಕ್ಕಂಥ ಸನ್ನಿವೇಶ ಇರಲಿಲ್ಲ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಕಲಿಕಾ ಹಾಳೆ 39ಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೋಡಿದ್ವಿ. ನೀವು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿ ಕೂಡ ತುಂಬ ಚೆನ್ನಾಗಿ ವಿಡಿಯೋಗಳಿದ್ದಾವೆ, ನೋಡಿ. ನೀವು ನೋಡಿದ ಮೇಲೆ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಬೇಕು. ನೀವು ಬರೀ ನೋಡ್ತೀರಿ ಬಟ್ ಶೇರ್ ಮಾಡೋದಿಲ್ಲ. ವ್ಯೂಸ್ಗಳು ಬರ್ತವೆ, ಇನ್ನಷ್ಟು ವ್ಯೂಸ್ಗಳು ಬರಬೇಕಾದ್ರೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಬೇಕು. ನಿಮ್ಮ ಈ ತನ್ನಾಗಿರ್ತಕ್ಕಂಥ ವ್ಯೂಸ್ಗಳಿಗೆ ನಾವು ಬಹಳಷ್ಟು ಚಿರಋಣಿಯಾಗಿದ್ದೇವೆ. ಯಾಕಂದರೆ ಆ ವ್ಯೂಸ್ದಿಂದನೇ ಕೂಡ ನಾವೇನು ಮಾಡ್ತೀವಿ, ಇಷ್ಟೊಂದು ನೋಡ್ಬೋದು, ಎಷ್ಟೊಂದು ಲೈನಪ್ಪಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಮತ್ತು ಯೂಟ್ಯೂಬ್ದಿಂದ ಒಂದು ದಿನಕ್ಕೆ 3 ನೋಟಿಫಿಕೇಶನ್ ಮಾತ್ರ ಬರ್ತವೆ, ಹೆಚ್ಚು ಬರೋದಿಲ್ಲ. ಅದು ಕೂಡ ಒಂದು ಸಮಸ್ಯೆ ಇದೆ. ಸೊ ಅದಕ್ಕಾಗಿ ಭಾಳಷ್ಟು ವಿಡಿಯೋಗಳನ್ನು ಲೈನಪ್ಪಲ್ಲಿ ಇಟ್ಟಿದ್ದೀವಿ. ಸೊ ವಿಡಿಯೋಗಳು ಬೈ ಟು ಬೈ ಏನಾಗ್ತಾವಪ್ಪ ಅಂದ್ರೆ ಹಾಸ್ಟ್ ಆಗ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ. ವಿಡಿಯೋಗಳನ್ನು ನೋಡಬೇಕು. ನೋಡಿದ ಮೇಲೆ ನಮ್ಮ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಶೇರ್ಗಳನ್ನು ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ಜಾಯಿನ್ ಆಗಬೇಕು. ಸಾಧ್ಯವಾದಷ್ಟು ನೀವು ಬಳಸ್ತಕ್ಕಂಥ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವುಗಳನ್ನು ಲಿಂಕ್ಗಳನ್ನು ಹೆಚ್ಚೆಚ್ಚು ಜನರಿಗೆ ಕಳಿಸಿ. ಸೊ ನೋಡಿ, ಯಾವ ವಿಡಿಯೋಗಳು ಲೈನಪ್ಪಲ್ಲಿ ಇದಾವೆ ಅಂತಂದರೆ ತಾವುಗಳು ವಿಡಿಯೋ ಟ್ಯಾಬಿಗೆ ಹೋದ ನಂತರ ಅಲ್ಲಿನೇ ನಿಮಗೆ ಗೊತ್ತಾಗ್ತದೆ ಅಪ್ಕಮಿಂಗ್ ಅಂತಿದಾವ, ಪ್ರೀಮಿಯರ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಅಲ್ಲಿ ಆ ಒಂದು ಬ್ಯಾನರ್ನ ನೋಡಿದ ನಂತರ ಸೊ ಗೊತ್ತಾಗ್ತದೆ, ಅಲ್ಲಿ ಡೇಟು ಮತ್ತು ಟೈಮಿಂಗು ಕೆಳಗಡೆ ಮೆನ್ಷನ್ ಅದ. ಅಲ್ಲಿ ತಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಎಸ್ ಈ ವಿಡಿಯೋ ಇದೇ ತಾರೀಕಿಗೆ ಇಷ್ಟು ಸಮಯಕ್ಕೆ ಹಾಸ್ಟ್ ಆಗ್ತದೆ ಅಂತ ನೋಡ್ಬೋದು. ಸ್ವಲ್ಪ ವೇಟ್ ಮಾಡಬೇಕು. ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೇಗನೆ ಮುಗಿಸ್ತೀವಿ. ಯಾಕಂದರೆ ನಮಗೆ ಮತ್ತೆ ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, SSLC ಅವರಿಗಾಗಿರ್ಬೋದು, NTSC NMMSದವ್ರಿಗಾಗಿರ್ಬೋದು, GPSTRದವ್ರಿಗಾಗಿರ್ಬೋದು, ಭಾಳಷ್ಟು ವಿಡಿಯೋಸ್ಗಳನ್ನು ಲೈನಪ್ಪಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೋಪ್ ನಮ್ಮಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯ ಆಗಬೇಕು. ಅವರ ಒಂದು SSCನಲ್ಲಿ ನಮ್ಮ ಚಾನೆಲ್ನ ಒಂದಿಷ್ಟಾದರೂ ಒಂದು ಕೊಡುಗೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಸಿಗ್ತೀನಿ ಕಲಿಕಾ ಹಾಳೆ 40ರ ವಿಡಿಯೋ